ಗುಡ್ ಮಾರ್ನಿಂಗ್ ಬೆಂಗಳೂರು. ಟೈಮ್ ಬಂದು ಇವಾಗ 5:30 ಆಗಿದೆ. ಸೊ ಯಾರ ಕಡೆ ನೋಡೋಣ ಹೆಂಗಿದೆ ಅಂತ. ಗುಡ್ ಮಾರ್ನಿಂಗ್ ಬೆಂಗಳೂರು. ಸಖತ್ತಾಗಿ ಕಾಣ್ತಾ ಇದೆ ಅಲ್ವಾ ಹೊರಗಡೆ? ಹಲೋ, ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಚೆನ್ನಾಗಿದ್ದೀರಾ ಅನ್ಕೋತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಬನ್ನಿ, ಆಗಿದ್ದರೆ ಇವತ್ತಿನ ದಿನ ಸ್ಟಾರ್ಟ್ ಮಾಡೋಣ. ಹಾಗೆ ನೀವೇನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ, ಮತ್ತು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಇವಾಗ ಫಸ್ಟ್ ಟೈಮ್ ಕೆಲಸ ಮಾಡಬೇಕು ಅಂದರೆ ಫಸ್ಟ್ ಎದ್ದ ತಕ್ಷಣ ನೀರು ಕುಡಿಬೇಕು. ಲಾಸ್ಟ್ ಇಯರ್ ನಾನು ವೆಯ್ಟ್ ಲಾಸ್ ಚಾಲೆಂಜ್ನ ತೊಗೊಂಡಿದ್ದೆ. ಸೊ ಆವಾಗ ವೆಯ್ಟ್ ಲಾಸ್ ಚಾಲೆಂಜ್ ತೊಗೊಂಡು ಅರೌಂಡ್ 7.5 kg ವೆಯ್ಟ್ನ ಕಡಿಮೆ ಮಾಡಿದ್ದೆ. ಬಟ್ ಅದಾದಮೇಲೆ ಏನೇನೋ ಕಾರಣಗಳಿಂದ ತುಂಬ ಇನ್ಕನ್ಸಿಸ್ಟೆಂಟ್ ಆಗಿ ನಾನು ವೆಯ್ಟ್ ಲಾಸ್ ಜರ್ನಿನ ಕಂಟಿನ್ಯೂ ಮಾಡೋಕ್ಕಾಗಲಿಲ್ಲ. ಸೊ ಇವಾಗ ಮತ್ತೆ ವೆಯ್ಟ್ ಗೇನ್ ಆಗಿದೆ. ಸೊ ನಿಮಗೂ ಗೊತ್ತಾಗ್ತಿರ್ಬೋದು. ಹಾಗೆ ತುಂಬ ಜನ ಕಮೆಂಟ್ ಮಾಡಿ ಕೂಡ ಕೇಳ್ತಾ ಇದ್ರಿ. ಹಾಗೆ ಇನ್ಸ್ಟಾಗ್ರಾಮಲ್ಲಿ ಕೂಡ ನನಗೆ ಮೆಸೇಜ್ ಮಾಡಿದ್ರಿ, ಮತ್ತು ಯಾವಾಗ ವೆಯ್ಟ್ ಲಾಸ್ ಜರ್ನಿ ಸ್ಟಾರ್ಟ್ ಮಾಡ್ತೀರಾ ಅಂತ. ನನಗೂ ಕೂಡ ನಿಜವಾಗ್ಲೂ ಮಾಡಬೇಕು ಅಂತ ಇದೆ. ಸೊ ನನಗೆ ಕನ್ಫ್ಯೂಷನ್ ಆಗ್ತಾ ಇದೆ ಯಾವ ಥರ ಮಾಡೋದು ಅಂತ. ಬಿಕಾಸ್ ಒಂದು ಬ್ಯುಸಿ ಶೆಡ್ಯೂಲ್ ಆಗಿದೆ. ಸೊ ಇದರಲ್ಲೇ ನಾನು ಯಾವುದಾದ್ರೂ ಥರ ಒಂದು ಸ್ವಲ್ಪ ಟೈಮ್ನ ತೊಗೊಂಡ್ಬಿಟ್ಟು ನಾನು ನನ್ನ ವೆಯ್ಟ್ ಲಾಸ್ ಜರ್ನಿನ ಮತ್ತೆ ಸ್ಟಾರ್ಟ್ ಮಾಡಬೇಕು. ಸೊ ಅದಕ್ಕೋಸ್ಕರ ನಾನು ಪ್ಲ್ಯಾನ್ ಮಾಡ್ತಾ ಇದ್ದೀನಿ. ಹಾಗೆ ನಿಮಗೂ ಏನಾದರೂ ವೆಯ್ಟ್ ಲಾಸ್ ಬಗ್ಗೆ ಸಜೆಷನ್ಸ್ ಇದ್ದರೆ, ಅಥವಾ ಯಾವುದಾದ್ರೂ ಮೆಥಡ್ನ ಫಾಲೋ ಮಾಡೋದ್ರಿಂದ ಚೆನ್ನಾಗಿ ಹೆಲ್ದಿಯಾಗಿ ವೆಯ್ಟ್ ಲಾಸ್ ಆಗುತ್ತೆ ಅನ್ನೋದು ಗೊತ್ತಿದ್ದರೆ ದಯವಿಟ್ಟು ನನಗೆ ಕಮೆಂಟ್ ಸೆಕ್ಷನಲ್ಲಿ ನನಗೆ ಹೆಲ್ಪ್ ಮಾಡಿ. ಸೊ ನನಗೂ ಕೂಡ ಒಂದು ಐಡಿಯಾ ಸಿಗುತ್ತೆ. ಹಾಗೆ ನಾನು ಆದಷ್ಟು ಬೇಗ ನನ್ನ ವೆಯ್ಟ್ ಲಾಸ್ ಜರ್ನಿನ ಸ್ಟಾರ್ಟ್ ಮಾಡ್ಬೋದು. ಇವಾಗ ಟೈಮ್ ಬಂದು 6:30 ಆಗೋಕ್ಕೆ ಬಂತು. ಲೈಕ್ ನನಗೆ ಮನೆ ಕೆಲಸದವಳು ಕೂಡ ಬಂದು, ಹಾಗೆ ನಮ್ಮ ಯೋಗ ಕೂಡ ಮುಗೀತು. 30 ಮಿನಿಟ್ಸ್ವರೆಗೂ ನಾವು ಯೋಗ ಮುಗಿಸಿದ್ವಿ ಇಬ್ಬರು ಸೇರಿ. ಸೊ ಇವಾಗ ಸ್ವಲ್ಪ ಹೊತ್ತು ರೆಸ್ಟ್ ತೊಗೋತೀನಿ. ಅದಾದಮೇಲೆ ಬೇಗ ನಾನು ಲಂಚ್ ಬಾಕ್ಸ್ ಪ್ರಿಪೇರ್ ಮಾಡಬೇಕು. ಬಿಕಾಸ್ ಇವತ್ತು ನಂದು ಕೂಡ ಆಫೀಸ್ ಇದೆ. ಮಧ್ಯಾಹ್ನದ ಊಟಕ್ಕೆ ನಾನಿವತ್ತು ಬೀಟ್ರೂಟ್ ರಸಮ್ ಹಾಗೆ ತೊಂಡೆಕಾಯಿ ಫ್ರೈ ಮಾಡ್ತಾ ಇದ್ದೀನಿ. ಸೊ ಮೊದಲಿಗೆ ಇಲ್ಲಿ ನಾನು ಒಂದು ಬೀಟ್ರೂಟ್, ಹಾಗೆ ಸ್ವಲ್ಪ ಬೆಳ್ಳುಳ್ಳಿ, ಹಾಗೆ ಮೆಣಸಿನ್ಕಾಯಿ ಮತ್ತು ಕರಿಬೇವನ್ನು ಕರೆಕ್ಟಾಗಿ 2 ವಿಸಿಲ್ ಕೂಗಿಸ್ಕೊಂಡಿದ್ದೀನಿ. ಹಾಗೆ ಅದನ್ನು ಇವಾಗ ಆರೋಕ್ಕಿಡಬೇಕು. ಇವಾಗ ಇಲ್ಲಿ ತೊಂಡೆಕಾಯಿ ಫ್ರೈ ಮಾಡೋಕ್ಕೆ ನಾನು ಒಂದು ಬಾಣಲಿಗೆ 1-2 ಟೇಬಲ್ ಸ್ಪೂನ್ ಅಷ್ಟು ಆಯಿಲ್ ಹಾಕ್ಕೊಂಡೆ. ಅದಕ್ಕೆ ಸಾಸಿವೆ, ಜೀರಿಗೆ, ಹಿಂಗು ಹಾಕಬೇಕು. ಅದಾದಮೇಲೆ ಇದಕ್ಕೆ ನಾವು ಕಟ್ ಮಾಡಿಟ್ಟಿರುವಂತಹ ಬೆಳ್ಳುಳ್ಳಿ ಹಾಕಬೇಕು, ಮತ್ತು ಇದಕ್ಕೆ ಸ್ವಲ್ಪ ಕರಿಬೇವು ಹಾಕಿಬಿಟ್ಟು ಅದಾದಮೇಲೆ ಕರೆಕ್ಟಾಗಿ ತೊಳೆದು ಮತ್ತು ಹೆಚ್ಚಿಟ್ಕೊಂಡಿರುವಂತಹ ತೊಂಡೆಕಾಯಿನ ಹಾಕಿ ಕರೆಕ್ಟಾಗಿ ಇದನ್ನು ಫ್ರೈ ಮಾಡಬೇಕು. ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಹಾಗೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಅರಿಶಿನ ಕೂಡ ಹಾಕಿ ಇದನ್ನು ಮಿಕ್ಸ್ ಮಾಡ್ತಾ ಇದ್ದೀನಿ. ಹಾಗೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರಲ್ಲ, ಬಿಕಾಸ್ ತೊಂಡೆಕಾಯಿ ತಾನೇ ನೀರು ಬಿಟ್ಕೊಳುತ್ತೆ.
ಸೊ ಇವಾಗ ಇದಕ್ಕೆ ಒಂದು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನು ಹಾಕಿ ಮತ್ತೆ ಕರೆಕ್ಟಾಗಿ ಫ್ರೈ ಮಾಡಬೇಕು. ಜಾಸ್ತಿ ಆಯಿಲ್ ಹಾಕ್ತಿದ್ರು ಪರವಾಗಿಲ್ಲ, ಸ್ವಲ್ಪ ಕಡಿಮೆ ಆಯಿಲಲ್ಲೇ ಎಷ್ಟು ಚೆನ್ನಾಗಿ ಫ್ರೈ ಮಾಡ್ತೀವಿ ಎಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಸೊ ಇವಾಗ ಇದು ಚೆನ್ನಾಗಿ ಆಲ್ಮೋಸ್ಟ್ ಫ್ರೈ ಆಗಿದೆ. ಇದಕ್ಕೆ ನಾನು ಇವಾಗ 1 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು 1/2 ಟೇಬಲ್ ಸ್ಪೂನಷ್ಟು ಆಮ್ಚೂರ್ ಪೌಡರ್ ಅಥವಾ ಚಾಟ್ ಮಸಾಲ ಹಾಕಿಬಿಟ್ಟು ಕರೆಕ್ಟಾಗಿ ಮಿಕ್ಸ್ ಮಾಡ್ಕೋತೀನಿ. ಇವಾಗ ನಮ್ಮ ತೊಂಡೆಕಾಯಿ ಫ್ರೈ ರೆಡಿ ಆಗಿದೆ. ನೀವು ಬೇಕಿದ್ರೆ ಇದಕ್ಕೆ ಸ್ವಲ್ಪ ಕೊಬ್ಬರಿ ಕೂಡ ಹಾಕೋಬೋದು. ಹಾಗೆ ಇವಾಗ ನಮ್ಮ ಬೀಟ್ರೂಟ್ ರಸಮ್ ಕೂಡ ರೆಡಿ ಮಾಡ್ತಾ ಇದ್ದೀನಿ. ಇವಾಗ ನಾನು ಬೀಟ್ರೂಟ್ ಕುದಿಸ್ಕೊಂಡಿರೋಂತಹ ನೀರಿಗೆ ಮೆಣಸಿನ್ಕಾಯಿ, ಕೊತ್ತಂಬರಿ ಹಾಗೆ ಕರಿಬೇವು ಮತ್ತು ಸ್ವಲ್ಪ ಇಂಗನ್ನು ಹಾಕಿ ಇದನ್ನು ಕುದಿಯೋಕಂತ ಇಡ್ತಾ ಇದ್ದೀನಿ. ಹಾಗೆ ಆವಾಗಲೇ ಕುದಿಸಿಟ್ಕೊಂಡಿರುವಂತಹ ಬೀಟ್ರೂಟ್ನ ಒಂದು ಪ್ಯೂರಿ ಮಾಡಿಬಿಟ್ಟು ಇದಕ್ಕೆ ನಾನು ಇವಾಗ ಹಾಕ್ತಾ ಇದ್ದೀನಿ. ಕರೆಕ್ಟಾಗಿ ಪ್ಯೂರಿ ಮಾಡಿ ಹಾಕ್ಬಿಟ್ಟು ಇವಾಗ ಇದನ್ನು ಚೆನ್ನಾಗಿ ಕುದಿಸ್ಕೋಬೇಕು. ಎಷ್ಟು ಚೆನ್ನಾಗಿ ಕುದಿಸ್ಕೋತೀವಿ ಅಷ್ಟು ಚೆನ್ನಾಗಿ ರುಚಿ ಬರುತ್ತೆ. ಇವಾಗ ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಖಾರದ ಪುಡಿ ಹಾಗೆ ಒಂದು ಸ್ವಲ್ಪ ರಸಮ್ ಪೌಡರ್ನ ಹಾಕಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಸ್ಕೋತೀನಿ. ಚೆನ್ನಾಗಿ ಕುದಿಸ್ಕೊಂಡ್ಬಿಟ್ರೆ ನಮ್ಮ ಬೀಟ್ರೂಟ್ ರಸಮ್ ಕೂಡ ರೆಡಿ ಆಗುತ್ತೆ. ಇವಾಗ ನಮ್ಮ ಬೀಟ್ರೂಟ್ ರಸಮ್ ಕೂಡ ರೆಡಿ ಆಗಿತ್ತು. ಹಾಗೆ ಇಲ್ಲಿ ತೊಂಡೆಕಾಯಿ ಫ್ರೈ ಮಾಡಿದ್ದೀನಿ ಮತ್ತು ಇಲ್ಲಿ ರೈಸ್. ಹಾಗೆ ನನ್ನ ಹಸ್ಬೆಂಡ್ ಇಲ್ಲಿ ಇವಾಗ ಉಪ್ಪಿಟ್ಟು ಮಾಡ್ತಿದ್ದಾರೆ. ಆ್ಯಕ್ಚುಲಿ ರಾಗಿ ಗಂಜಿ ಮಾಡಬೇಕಿತ್ತು, ಅವ್ರಿಗೇನೋ ಉಪ್ಪಿಟ್ಟು ತಿನ್ನಂಗಾಗಿದೆ ಅಂತ ಅದಕ್ಕೆ ಉಪ್ಪಿಟ್ಟು ಮಾಡ್ತೀನಿ ಅಂದರು. ಹಾಗೆ ನಾನು ಇವತ್ತು ತಲೆಸ್ನಾನ ಮಾಡಬೇಕು. ನಿನ್ನೆ ಹೇಳಿದ್ದೆ ಅಲ್ವಾ, ಲೈಕ್ ಬಿ ಬ್ಲಂಟ್ ಅವರಿಂದ ಪ್ಯಾಕೇಜ್ ಬಂದಿದೆ. ಇದನ್ನು ಓಪನ್ ಮಾಡಿ ಬೇಗ ತಲೆಸ್ನಾನ ಮಾಡಿ ರೆಡಿ ಆಗ್ತೀನಿ. ಸೊ ಇವಾಗ ರೆಡಿ ಆಗಿದ್ದೀನಿ. ಬ್ರೇಕ್ಫಾಸ್ಟಲ್ಲಿ ನನ್ನ ಹಸ್ಬೆಂಡ್ ಉಪ್ಪಿಟ್ಟು ಮಾಡಿದ್ದಾರೆ. ಸೊ ಇವಾಗ ಬೇಗ ಉಪ್ಪಿಟ್ಟು ತಿಂದ್ಬಿಟ್ಟು ಮತ್ತು ಟೀ ಕುಡಿದ್ಬಿಟ್ಟು ಆಫೀಸ್ಗೆ ಹೋಗೋಣ. ಇವಾಗ ಜಸ್ಟ್ ರೆಡಿಯಾಗಿ ಆಫೀಸ್ಗೆ ಹೋಗ್ತಿದ್ದೀವಿ. ಟೈಮ್ ಬಂದು 8:30 ಆಯಿತು. ಇವಾಗ ಬಿಟ್ಟರೆ ಅರೌಂಡ್ 10:30 ನಾನು ಆಫೀಸ್ ರೀಚ್ ಆಗ್ತೀನಿ. ಗಾಳಿ ಇದೆ ಅಪ್ಪ. ಇವಾಗ ಜಸ್ಟ್ ಬಸ್ಸಿಂದ ಇಳಿದು ನಡೀತಾ ಹೋಗ್ತಿದ್ದೀನಿ. ನನ್ನ ಆಫೀಸಿನಿಂದ ಅರೌಂಡ್ 800 ಮೀಟರ್ಸ್ ಇದೆ. ಇವಾಗ ಜಸ್ಟ್ ಆಫೀಸ್ ರೀಚ್ ಆದೆ. ಅಲ್ಲಿಂದ ನಡ್ಕೊಂಡ್ಬರೋಷ್ಟರಲ್ಲಿ ಫುಲ್ ಎಲ್ಲ ಸೆಕೆ ಆಗ್ತಾ ಇರುತ್ತೆ. ಸೊ ಹೋಗ್ಬಿಟ್ಟು ಎಲ್ಲ ಸೆಟ್ಲ್ ಆಗಿ ಮೊದಲು ಫ್ರೆಶ್ ಅಪ್ ಆಗಬೇಕು. ಇವಾಗ ಜಸ್ಟ್ ಆಫೀಸಿಗೆ ಬಂದಿದ್ದೀನಿ. ಸೊ ಇವಾಗ ಫ್ರೆಶ್ ಅಪ್ ಆದೆ. ಇವಾಗ ಏನೆಲ್ಲ ಹೋಗ್ಬಿಟ್ಟು ಕೆಲಸ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ತೀನಿ. ಸೊ ಲೆಟ್ಸ್ ಸ್ಟಾರ್ಟ್ ಟುಡೇ. ಆಫೀಸ್ ಹೋದ್ಮೇಲೆ ಕಂಟಿನ್ಯೂಸ್ ಆಗಿ ಕೆಲಸ ಇರುತ್ತೆ. ಹಾಗೆ ನಾನು ಮಿಡ್ ಮಾರ್ನಿಂಗ್ ಸ್ನ್ಯಾಕ್ಸಲ್ಲಿ ಮೊನ್ನೆ ಊರಿಗೆ ಹೋದಾಗ ಶೇಂಗಾ ಹೋಳಿಗೆ ತಂದಿದ್ದೆ ಅಲ್ವಾ, ಶೇಂಗಾ ಹೋಳಿಗೆನ ತಿಂದೆ. ಹಾಗೆ ಮಧ್ಯಾಹ್ನದ ಊಟಕ್ಕೆ ಇವತ್ತು ಫುಲ್ ಹೆಲ್ದಿಯಾಗಿ ಬೀಟ್ರೂಟ್ ರಸಮ್ ಹಾಗೆ ತೊಂಡೆಕಾಯಿ ಫ್ರೈ ಮತ್ತು ಸಲಾಡ್ ಮತ್ತು ಸ್ಪ್ರೌಟ್ಸ್ನ ಊಟ ಮಾಡಿದೆ. ಊಟ ಮಾಡಿ ಬಂದುಬಿಟ್ಟು ಮತ್ತೆ ಕೆಲಸ ಕಂಟಿನ್ಯೂ ಮಾಡಿದೆ.
ಸಂಜೆವರೆಗೂ ಕೆಲಸ ಆಯಿತು. ಹಾಗೆ ಸಾಯಂಕಾಲ ಇವಾಗ ಟೈಮ್ ಬಂದು 5:30 ಆಗಿದೆ. ಸೊ ನಾನು 1 ಕಪ್ ಕಾಫಿ ಕುಡಿತಾ ಇದ್ದೀನಿ. ಕಾಫಿ ಕುಡಿಯೋದ್ರಿಂದ ತುಂಬ ರಿಲ್ಯಾಕ್ಸಿಂಗ್ ಅನಿಸುತ್ತೆ. ಹಾಗೆ ಕಾಫಿ ಕುಡಿದ್ಬಿಟ್ಟು ಸ್ವಲ್ಪ ಹೊತ್ತು ನನ್ನ ಫ್ರೆಂಡ್ ಜೊತೆ ಮಸ್ತಿ ಮಾಡಿ ಅದಾದಮೇಲೆ ಕೆಲಸ ಮುಗಿಸ್ಕೊಂಡ್ಬಿಟ್ಟು ಇವಾಗ ಮನೆ ಹತ್ರ ಹೋಗ್ತಾ ಇದ್ದೀನಿ. ಸೊ ಸಂಜೆ ಆಲ್ಮೋಸ್ಟ್ 6 to 6:30 ಆಗಿಬಿಡುತ್ತೆ ನಾನು ಆಫೀಸಿಂದ ಹೊರಡೋದು. ಸಮ್ ಟೈಮ್ ಬೇಗ ಹೋಗಿರ್ತೀನಿ. ಹಾಗೆ ಇವತ್ತು ನನ್ನ ಫ್ರೆಂಡನ್ನು ನಿಯರ್ ಬೈ ಬಸ್ ಸ್ಟಾಪ್ಗೆ ಡ್ರಾಪ್ ಮಾಡಿದ್ರು. ಅಲ್ಲಿಂದ ನಾನು ಬಸ್ ಹತ್ಕೊಂಡು ಬಂದೆ. ರಾತ್ರಿ ಊಟಕ್ಕೆ ಇವಾಗ ಒಂದು ದೋಸೆ ತಿಂತಾ ಇದ್ದೀನಿ. ತುಂಬ ಲೇಟಾಗಿದೆ. ಸೊ ಇವಾಗ ಜಸ್ಟ್ ಮನೆಗೆ ಬಂದೆ. ಟೈಮ್ ಒಂದು ಕರೆಕ್ಟಾಗಿ ಇವಾಗ 7:30 ಆಗಿದೆ. ಫುಲ್ಲು ಲೇಟ್ ಆಯ್ತು ಇವತ್ತು. ಸೊ ಇವಾಗ ಫ್ರೆಶ್ ಅಪ್ ಆಗಿ ನಿಮಗೆ ನಾನು ಮತ್ತೆ ಸಿಗ್ತೀನಿ. ಸೊ ಮನೆಗೆ ಬರೋದು ಸ್ವಲ್ಪ ಲೇಟ್ ಆಯಿತು. ಹಾಗಾಗಿ ಹೊರಗಡೆನೇ ನಾನು ಒಂದು ದೋಸೆ ತಿನ್ಕೊಂಬಂದಿದ್ದೀನಿ. ಸೊ ಇವತ್ತು ಹಾಗೆ ನಾನು ಬಾಟಲ್ ಮರ್ತೋಗಿದ್ದೆ. ಅದಕ್ಕೋಸ್ಕರ ಆಫೀಸಲ್ಲೇ ಕರೆಕ್ಟಾಗಿ ಲೆಕ್ಕ ಇಟ್ಬಿಟ್ಟು 8 ಗ್ಲಾಸ್ ನೀರು ಕುಡಿದಿದ್ದೀನಿ. ಸೊ ಇವತ್ತು ನೀರು ಕೂಡ ಆಲ್ಮೋಸ್ಟ್ ನಂದು ಕರೆಕ್ಟಾಗಿ ಕಂಪ್ಲೀಟ್ ಆಗಿದೆ. ಸೊ ಹಾಂ, ಮತ್ತು ನಿಮಗೆ ನಾನು ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ. ಈ ವಿಡಿಯೋ ಇಷ್ಟವಾಗಿದೆ ಅನ್ಕೋತೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿರೋ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರ್ತಾ ಇರುತ್ತೆ. ಸೊ ಮತ್ತೆ ಸಿಗ್ತೀನಿ ಮುಂದಿನ ವೀಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಿ ಪಾಸಿಟಿವ್ ಆ್ಯಂಡ್ ಸ್ಪ್ರೆಡ್ ಲವ್. ಬಾಯ್.